ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಹೃದಯಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ 10 ಮಂದಿ ಮೃತಪಟ್ಟಿದ್ರೆ ಕಳೆದ ಒಂದು ವಾರದ ಅವಧಿಯಲ್ಲಿ 5 ಮಂದಿ ಉಸಿರು ಚೆಲ್ಲಿದ್ದಾರೆ. ಹೀಗಾಗಿ ಮಳವಳ್ಳಿಯ ಜನ ಆತಂಕಕ್ಕೀಡಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವೀರಭದ್ರಪ್ಪ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮಳವಳ್ಳಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಗುಮ್ಮ ಕಾಲಿಟ್ಟಿದೆ. ಅಂದರೆ ಮೊದಲಿಂದನೂ ಸಾಯ್ತಿದ್ರು, ಆದರೆ ಸಾಯುವವರ ಸಂಖ್ಯೆ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್? ಅದರ ಬಗ್ಗೆ ನಿಖರವಾದ ಮಾಹಿತಿ ನಮಗೆ ಹೃದಯಘಾತದಿಂದ ಸಾವು ಸಂಭವಿಸಿ ಎಂದು ನಿಖರವಾದ ಮಾಹಿತಿ ಇಲ್ಲ. ಅವರು ಯಾರು ಹೃದಯಘಾತದಿಂದ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಗೊಂಡು ನಾನು ಅವರನ್ನು ಪರಿಶೀಲಿಸಿ ಅವರ ಚರಿತ್ರೆಯನ್ನು ಬ್ಯಾಕ್ವರ್ಡ್ ಹಿಸ್ಟ್ರಿ ಯಾವುದಿದೆ ಅದರ ಚರಿತ್ರೆಯನ್ನು ತಗೊಂಡು ಹೃದಯಘಾತದಿಂದ ಸತ್ತಿದ್ದಾರಾ ಇಲ್ವ ಅನ್ನೋದನ್ನು ನನಗೆ ನಿಖರವಾಗಿ ಮಾಹಿತಿಯನ್ನು ನಾನು ನೀಡಲಾಗುತ್ತೆ. ಸರ್, ಅವ್ರ ಮನೆಗಳಿಗೆ ಭೇಟಿ ನೀಡುವಂಥದ್ದು ಆ ಥರದ ಕೆಲಸ ಆಗಿದೆ ಏನು ಸರ್? ನಾನು ಈಗ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಮೀಟಿಂಗ್ ಇತ್ತು, ಅದರಿಂದ ನಾನು ಅವರ ಮನೆಗಳಿಗೆ ಮಾಹಿತಿಯನ್ನು ತಗೊಂಡು ಭೇಟಿ ನೀಡಿ ಅದನ್ನು ನಿಖರವಾದ ಮಾಹಿತಿಯನ್ನು ನಿಮ್ಗೆ ಕೊಡುತ್ತೇನೆ. ಸರ್, ಸಾಮಾನ್ಯವಾಗಿ ಈ ಥರದ ಇದ್ದಕ್ಕಿದ್ದಾಗೆ ಮೃತಪಟ್ಬಿಟ್ರೆ ಅಥವಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಏಕಾಏಕಿ ಸಾವನ್ನಪ್ಪಿದ್ರೆ ಆತಂಕ ಈಡಾಗ್ತದೆ ಸರ್. ಆತಂಕ ಸಾಮಾನ್ಯವಾಗಿ ಕಾಡ್ತದೆ. ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗ್ತಾ ಇದೆಯಾ? ನಾನು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಹಾಸಮಾತೆಯರಿಗೆ ಎಲ್ಲರಿಗೂ ನಮ್ಮ ತಾಲೂಕಿನಲ್ಲಿ ಮೊನ್ನೆ 5ನೇ ತಾರೀಕು ನಮ್ಮ ಎಲ್ಲ ವೈದ್ಯ ಸಿಬ್ಬಂದಿ ವರ್ಗದವರಿಗೆ ಇದರ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಲು ನಾನು ಸೂಚನೆ ನೀಡಿದ್ದೇನೆ. ಸರ್, ECG ಮಾಡಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಸರ್? ಈಗ ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಅಂತ? ಸರ್, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಳವಳ್ಳಿ ತಾಲೂಕಿನಲ್ಲಿ ಹಲಗೂರಿನಲ್ಲಿ ECG ಮಿಷಿನ್ ಇದೆ, ಬೆಳಕವಾಡಿನಲ್ಲಿದೆ, ಪೂರಿಗಲ್ಲಿದೆ ಮತ್ತು ಕಿರ್ಗಾವ್ಲಲ್ಲಿದೆ, ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಯಾರಿಗೆ ಎದೆನೋವು ಕಾಣಿಸುತ್ತೆ ಅಂಥ ವ್ಯಕ್ತಿಗಳು ಬಂದು ಮಾಡಿಸ್ಕೊತಾ ಇದ್ದಾರೆ. ಆದರೆ ನಿಖರವಾದ ಅಂದರೆ ಆ ECG ಮಾಡಿಸಿದಾಗ ಸುಮಾರು ವ್ಯಕ್ತಿಗಳು ನಾರ್ಮಲ್ ECG ಅಂತ ಬರ್ತದೆ. ಕೆಲವು ವ್ಯಕ್ತಿಗಳಿಗೆ ಅಬ್ನಾರ್ಮಲಿಟಿ ಇದ್ದಾಗ ಅಲ್ಲಿಯ ನಮ್ಮ ಫಿಸಿಷಿಯನ್, ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಳವಳ್ಳಿ ಇರುವಂಥ ಫಿಸಿಷಿಯನ್ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ನಾನು ಅವ್ರಿಗೆ ಸೂಚನೆ ನೀಡಿದ್ದೇನೆ. ಮಳವಳ್ಳಿಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ವೈದ್ಯರಿಲ್ಲ, ಅವರು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾ? ಏನಾಗ್ತಾ ಇದೆ ಸರ್? ಇಲ್ಲ ಸರ್, ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಅವರು ಕಾರ್ಡಿಯಾಲಜಿಸ್ಟ್ ಅಲ್ಲ, ವೈದ್ಯಕೀಯ ಶಾಸ್ತ್ರ ತಜ್ಞರು. ಅವರು 6 ತಿಂಗಳ ಕಾಲ ತರಬೇತಿಯನ್ನು ಹೊಂದಿರ್ತಾರೆ. ಅದರ ಜೊತೆಯಲ್ಲಿ ಅವರು ಏನಾರ ಪ್ರಾಬ್ಲಮ್ ಇದ್ದರೆ, ಹೃದಯಘಾತದ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅವರು ನಿರ್ದೇಶನ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಿದ್ದಾರೆ. ಜಯದೇವ, ಮಂಡ್ಯ ಜನರಲ್ ಹಾಸ್ಪಿಟ್ಲು, ಮುಂದಿನ ಆಸ್ಪತ್ರೆಗಳಿಗೆ. ಇದಿಷ್ಟು ಡಾಕ್ಟರ್ ವೀರಭದ್ರಪ್ಪ ಅವರ ಮಾತಾಗಿರುವಂಥದ್ದು. ಅಂದರೆ ಮೃತಪಟ್ಟವರ ಮನೆಗಳಿಗೆ ಹೋಗ್ತೀನಿ, ಅಲ್ಲಿ ಅವರು ಯಾವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವರದಿಯನ್ನು ಸಂಗ್ರಹಿಸುವ ಜೊತೆಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಹೃದಯಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ 10 ಮಂದಿ ಮೃತಪಟ್ಟಿದ್ರೆ ಕಳೆದ ಒಂದು ವಾರದ ಅವಧಿಯಲ್ಲಿ 5 ಮಂದಿ ಉಸಿರು ಚೆಲ್ಲಿದ್ದಾರೆ. ಹೀಗಾಗಿ ಮಳವಳ್ಳಿಯ ಜನ ಆತಂಕಕ್ಕೀಡಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವೀರಭದ್ರಪ್ಪ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮಳವಳ್ಳಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಗುಮ್ಮ ಕಾಲಿಟ್ಟಿದೆ. ಅಂದರೆ ಮೊದಲಿಂದನೂ ಸಾಯ್ತಿದ್ರು, ಆದರೆ ಸಾಯುವವರ ಸಂಖ್ಯೆ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್? ಅದರ ಬಗ್ಗೆ ನಿಖರವಾದ ಮಾಹಿತಿ ನಮಗೆ ಹೃದಯಘಾತದಿಂದ ಸಾವು ಸಂಭವಿಸಿ ಎಂದು ನಿಖರವಾದ ಮಾಹಿತಿ ಇಲ್ಲ. ಅವರು ಯಾರು ಹೃದಯಘಾತದಿಂದ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಗೊಂಡು ನಾನು ಅವರನ್ನು ಪರಿಶೀಲಿಸಿ ಅವರ ಚರಿತ್ರೆಯನ್ನು ಬ್ಯಾಕ್ವರ್ಡ್ ಹಿಸ್ಟ್ರಿ ಯಾವುದಿದೆ ಅದರ ಚರಿತ್ರೆಯನ್ನು ತಗೊಂಡು ಹೃದಯಘಾತದಿಂದ ಸತ್ತಿದ್ದಾರಾ ಇಲ್ವ ಅನ್ನೋದನ್ನು ನನಗೆ ನಿಖರವಾಗಿ ಮಾಹಿತಿಯನ್ನು ನಾನು ನೀಡಲಾಗುತ್ತೆ. ಸರ್, ಅವ್ರ ಮನೆಗಳಿಗೆ ಭೇಟಿ ನೀಡುವಂಥದ್ದು ಆ ಥರದ ಕೆಲಸ ಆಗಿದೆ ಏನು ಸರ್? ನಾನು ಈಗ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಮೀಟಿಂಗ್ ಇತ್ತು, ಅದರಿಂದ ನಾನು ಅವರ ಮನೆಗಳಿಗೆ ಮಾಹಿತಿಯನ್ನು ತಗೊಂಡು ಭೇಟಿ ನೀಡಿ ಅದನ್ನು ನಿಖರವಾದ ಮಾಹಿತಿಯನ್ನು ನಿಮ್ಗೆ ಕೊಡುತ್ತೇನೆ. ಸರ್, ಸಾಮಾನ್ಯವಾಗಿ ಈ ಥರದ ಇದ್ದಕ್ಕಿದ್ದಾಗೆ ಮೃತಪಟ್ಬಿಟ್ರೆ ಅಥವಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಏಕಾಏಕಿ ಸಾವನ್ನಪ್ಪಿದ್ರೆ ಆತಂಕ ಈಡಾಗ್ತದೆ ಸರ್. ಆತಂಕ ಸಾಮಾನ್ಯವಾಗಿ ಕಾಡ್ತದೆ. ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗ್ತಾ ಇದೆಯಾ? ನಾನು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಹಾಸಮಾತೆಯರಿಗೆ ಎಲ್ಲರಿಗೂ ನಮ್ಮ ತಾಲೂಕಿನಲ್ಲಿ ಮೊನ್ನೆ 5ನೇ ತಾರೀಕು ನಮ್ಮ ಎಲ್ಲ ವೈದ್ಯ ಸಿಬ್ಬಂದಿ ವರ್ಗದವರಿಗೆ ಇದರ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಲು ನಾನು ಸೂಚನೆ ನೀಡಿದ್ದೇನೆ. ಸರ್, ECG ಮಾಡಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಸರ್? ಈಗ ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಅಂತ? ಸರ್, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಳವಳ್ಳಿ ತಾಲೂಕಿನಲ್ಲಿ ಹಲಗೂರಿನಲ್ಲಿ ECG ಮಿಷಿನ್ ಇದೆ, ಬೆಳಕವಾಡಿನಲ್ಲಿದೆ, ಪೂರಿಗಲ್ಲಿದೆ ಮತ್ತು ಕಿರ್ಗಾವ್ಲಲ್ಲಿದೆ, ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಯಾರಿಗೆ ಎದೆನೋವು ಕಾಣಿಸುತ್ತೆ
ಅಂಥ ವ್ಯಕ್ತಿಗಳು ಬಂದು ಮಾಡಿಸ್ಕೊತಾ ಇದ್ದಾರೆ. ಆದರೆ ನಿಖರವಾದ ಅಂದರೆ ಆ ಇ ಸಿ ಜಿ ಮಾಡಿಸಿದಾಗ ಸುಮಾರು ವ್ಯಕ್ತಿಗಳು ನಾರ್ಮಲ್ ಇ ಸಿ ಜಿ ಅಂತ ಬರ್ತದೆ. ಕೆಲವು ವ್ಯಕ್ತಿಗಳಿಗೆ ಅಬ್ನಾರ್ಮಲಿಟಿ ಇದ್ದಾಗ ಅಲ್ಲಿಯ ನಮ್ಮ ಫಿಸಿಷಿಯನ್, ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಳವಳ್ಳಿ ಇರುವಂಥ ಫಿಸಿಷಿಯನ್ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ನಾನು ಅವ್ರಿಗೆ ಸೂಚನೆ ನೀಡಿದ್ದೇನೆ. ಮಳವಳ್ಳಿಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ವೈದ್ಯರಿಲ್ಲ, ಅವರು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾ, ಏನಾಗ್ತಾ ಇದೆ ಸರ್? ಇಲ್ಲ ಸರ್, ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಅವರು ಕಾರ್ಡಿಯಾಲಜಿಸ್ಟ್ ಅಲ್ಲ, ವೈದ್ಯಕೀಯ ಶಾಸ್ತ್ರ ತಜ್ಞರು. ಅವರು 6 ತಿಂಗಳ ಕಾಲ ತರಬೇತಿಯನ್ನು ಹೊಂದಿರ್ತಾರೆ. ಅದರ ಜೊತೆಯಲ್ಲಿ ಅವರು ಏನಾರ ಪ್ರಾಬ್ಲಮ್ ಇದ್ರೆ, ಹೃದಯಾಘಾತದ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅವರು ನಿರ್ದೇಶನ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಿದ್ದಾರೆ. ಜಯದೇವ, ಮಂಡ್ಯ ಜನರಲ್ ಹಾಸ್ಪಿಟ್ಲು, ಮುಂದಿನ ಆಸ್ಪತ್ರೆಗಳಿಗೆ. ಇದಿಷ್ಟು ಡಾಕ್ಟರ್ ವೀರಭದ್ರಪ್ಪ ಅವರ ಮಾತಾಗಿರುವಂಥದ್ದು. ಅಂದರೆ ಮೃತಪಟ್ಟವರ ಮನೆಗಳಿಗೆ ಹೋಗ್ತೀನಿ, ಅಲ್ಲಿ ಅವರು ಯಾವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವರದಿಯನ್ನು ಸಂಗ್ರಹಿಸುವ ಜೊತೆಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ 10 ಮಂದಿ ಮೃತಪಟ್ಟಿದ್ರೆ, ಕಳೆದ ಒಂದು ವಾರದ ಅವಧಿಯಲ್ಲಿ 5 ಮಂದಿ ಉಸಿರು ಚೆಲ್ಲಿದ್ದಾರೆ. ಹೀಗಾಗಿ ಮಳವಳ್ಳಿಯ ಜನ ಆತಂಕಕ್ಕೀಡಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವೀರಭದ್ರಪ್ಪ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮಳವಳ್ಳಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಗುಮ್ಮ ಕಾಲಿಟ್ಟಿದೆ. ಅಂದರೆ ಮೊದಲಿಂದನೂ ಸಾಯ್ತಿದ್ರು, ಆದರೆ ಸಾಯುವವರ ಸಂಖ್ಯೆ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್? ಅದರ ಬಗ್ಗೆ ನಿಖರವಾದ ಮಾಹಿತಿ ನಮಗೆ ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಎಂದು ನಿಖರವಾದ ಮಾಹಿತಿ ಇಲ್ಲ. ಅವರು ಯಾರು ಹೃದಯಾಘಾತದಿಂದ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಗೊಂಡು ನಾನು ಅವರನ್ನು ಪರಿಶೀಲಿಸಿ ಅವರ ಚರಿತ್ರೆಯನ್ನು, ಬ್ಯಾಕ್ವರ್ಡ್ ಹಿಸ್ಟ್ರಿ ಯಾವುದಿದೆ ಅದರ ಚರಿತ್ರೆಯನ್ನು ತಗೊಂಡು ಹೃದಯಾಘಾತದಿಂದ ಸತ್ತಿದರ ಇಲ್ಲವೋ ಅನ್ನೋದನ್ನು ನನಗೆ ನಿಖರವಾಗಿ ಮಾಹಿತಿಯನ್ನು ನಾನು ನೀಡಲಾಗುತ್ತೆ. ಸರ್, ಅವ್ರ ಮನೆಗಳಿಗೆ ಭೇಟಿ ನೀಡುವಂಥದ್ದು ಆ ಥರದ ಕೆಲಸ ಆಗಿದೆ ಏನು ಸರ್? ನಾನು ಈಗ ಅಂದರೆ ಮೊನ್ನೆ ಎಲ್ಲ ಮೀಟಿಂಗ್ ಇತ್ತು, ಅದರಿಂದ ನಾನು ಅವರ ಮನೆಗಳಿಗೆ ಮಾಹಿತಿಯನ್ನು ತಗೊಂಡು ಭೇಟಿ ನೀಡಿ ಅದನ್ನು ನಿಖರವಾದ ಮಾಹಿತಿಯನ್ನು ನಿಮ್ಗೆ ಕೊಡುತ್ತೇನೆ. ಸರ್, ಸಾಮಾನ್ಯವಾಗಿ ಈ ಥರದ ಇದ್ದಕ್ಕಿದ್ದಾಗೆ ಮೃತಪಟ್ಬಿಟ್ರೆ ಅಥವಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಏಕಾಏಕಿ ಸಾವನ್ನಪ್ಪಿದ್ರೆ ಆತಂಕ ಈಡಾಗ್ತದೆ ಸರ್. ಆತಂಕ ಸಾಮಾನ್ಯವಾಗಿ ಕಾಡ್ತದೆ. ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗ್ತಾ ಇದೆಯಾ? ನಾನು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಮಾತೆಯರಿಗೆ ಎಲ್ಲರಿಗೂ ನಮ್ಮ ತಾಲೂಕಿನಲ್ಲಿ ಮೊನ್ನೆ 5ನೇ ತಾರೀಕು ನಮ್ಮ ಎಲ್ಲ ವೈದ್ಯ ಸಿಬ್ಬಂದಿ ವರ್ಗದವರಿಗೆ ಇದರ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಲು ನಾನು ಸೂಚನೆ ನೀಡಿದ್ದೇನೆ. ಸರ್, ಇ ಸಿ ಜಿ ಮಾಡಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಸರ್? ಈಗ ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಅಂತ? ಸರ್, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಳವಳ್ಳಿ ತಾಲೂಕಿನಲ್ಲಿ ಹಲಗೂರಿನಲ್ಲಿ ಇ ಸಿ ಜಿ ಮಿಷಿನ್ ಇದೆ, ಬೆಳಕವಾಡಿನಲ್ಲಿದೆ, ಪೂರಿಗಲ್ಲಿದೆ ಮತ್ತು ಕಿರ್ಗಾವ್ಲಲ್ಲಿದೆ, ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಯಾರಿಗೆ ಎದೆನೋವು ಕಾಣಿಸುತ್ತೆ ಅಂಥ ವ್ಯಕ್ತಿಗಳು ಬಂದು ಮಾಡಿಸ್ಕೊತಾ ಇದ್ದಾರೆ. ಆದರೆ ನಿಖರವಾದ ಅಂದರೆ ಆ ಇ ಸಿ ಜಿ ಮಾಡಿಸಿದಾಗ ಸುಮಾರು ವ್ಯಕ್ತಿಗಳು ನಾರ್ಮಲ್ ಇ ಸಿ ಜಿ ಅಂತ ಬರ್ತದೆ. ಕೆಲವು ವ್ಯಕ್ತಿಗಳಿಗೆ ಅಬ್ನಾರ್ಮಲಿಟಿ ಇದ್ದಾಗ ಅಲ್ಲಿಯ ನಮ್ಮ ಫಿಸಿಷಿಯನ್, ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಳವಳ್ಳಿ ಇರುವಂಥ ಫಿಸಿಷಿಯನ್ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ನಾನು ಅವ್ರಿಗೆ ಸೂಚನೆ ನೀಡಿದ್ದೇನೆ. ಮಳವಳ್ಳಿಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ವೈದ್ಯರಿಲ್ಲ, ಅವರು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾ, ಏನಾಗ್ತಾ ಇದೆ ಸರ್? ಇಲ್ಲ ಸರ್, ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಅವರು ಕಾರ್ಡಿಯಾಲಜಿಸ್ಟ್ ಅಲ್ಲ, ವೈದ್ಯಕೀಯ ಶಾಸ್ತ್ರ ತಜ್ಞರು. ಅವರು 6 ತಿಂಗಳ ಕಾಲ ತರಬೇತಿಯನ್ನು ಹೊಂದಿರ್ತಾರೆ. ಅದರ ಜೊತೆಯಲ್ಲಿ ಅವರು ಏನಾರ ಪ್ರಾಬ್ಲಮ್ ಇದ್ರೆ, ಹೃದಯಾಘಾತದ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅವರು ನಿರ್ದೇಶನ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಿದ್ದಾರೆ. ಜಯದೇವ, ಮಂಡ್ಯ ಜನರಲ್ ಹಾಸ್ಪಿಟ್ಲು, ಮುಂದಿನ ಆಸ್ಪತ್ರೆಗಳಿಗೆ. ಇದಿಷ್ಟು ಡಾಕ್ಟರ್ ವೀರಭದ್ರಪ್ಪ ಅವರ ಮಾತಾಗಿರುವಂಥದ್ದು. ಅಂದರೆ ಮೃತಪಟ್ಟವರ ಮನೆಗಳಿಗೆ ಹೋಗ್ತೀನಿ, ಅಲ್ಲಿ ಅವರು ಯಾವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವರದಿಯನ್ನು ಸಂಗ್ರಹಿಸುವ ಜೊತೆಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.